ನಾವು ಇವತ್ತು ಶಿವನ ಸ್ಮರಣೆಯನ್ನು ಮಾಡೋದರ ಮೂಲಕ ನಾವು ಒಟ್ಟಾಗಿ ಹಿಂದೂಗಳು ಜಾಗೃತರಾಗಿ ಇರಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂಗಳು ಜಾಗೃತರಾಗಬೇಕು ಮತ್ತು ಹಿಂದೂಗಳಿಗೆ ಅರಿವು ಮೂಡಿಸಬೇಕು, ಎಲ್ಲರೂ ಒಗ್ಗಟ್ಟಾಗಿ. ಸುಮಾರು 5-6 ಕಡೆ ಈಗಾಗಲೇ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಸಮಾಜೋತ್ಸವ ಆಗಿದೆ. ಇವತ್ತು ವಿಜೃಂಭಣೆಯಿಂದ HSR ಲೇಔಟಲ್ಲಿ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೇವೆ. ತುಂಬ ಜನ ಉತ್ಸಾಹದಿಂದ ಬಂದಿದ್ದಾರೆ. ಇವತ್ತು ಶಿವರಾತ್ರಿಯ ದಿನ, ಪುಣ್ಯದ ದಿನ. ಇವತ್ತು ಆ ಶಿವನ ಒಂದು ಸ್ಮರಣೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಒಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ಇವತ್ತು ಶಿವನ ಸ್ಮರಣೆಯನ್ನು ಮಾಡೋದರ ಮೂಲಕ ನಾವು ಒಟ್ಟಾಗಿ ಹಿಂದೂಗಳು ಜಾಗೃತರಾಗಿ ಇರಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಸನಾತನ ಹಿಂದೂ ಧರ್ಮ ಅಂತ ಹೇಳಿದ್ರೆ ಪೂರ್ವಜರು ನಮಗೆ ಕಟ್ಟಿ ಬೆಳೆಸ್ತಂಥದ್ದು. ಈ ದೇಶ ಸನಾತನ ಹಿಂದೂ ಧರ್ಮದ ಒಂದು ಆಧಾರದಲ್ಲಿ ನಡೀತಾ ಇರೋವಂಥದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಂಡಿದ್ದೇವೆ. ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಇನ್ನು ಅನೇಕ ಸಂಘಗಳು ಒಟ್ಟಾಗಿ ಈ ಒಂದು ಹಿಂದೂ ಸಮಾಜೋತ್ಸವನ ಮಾಡ್ತಾ ಇದೆ. ತುಂಬ ಒಗ್ಗಟ್ಟಾಗಿ ಮಾಡ್ತಾ ಇರೋದ್ರಿಂದ ಜನ ಇವತ್ತು ಹೊರಗಡೆ ಬಂದು ಸಂಭ್ರಮಾಚರಣೆಯಲ್ಲಿದ್ದಾರೆ. ಶಿವರಾತ್ರಿ ಹಬ್ಬ ಆದರೂ ಇಷ್ಟು ಜನ ಸೇರಿದ್ದಾರೆ ಸರ್, ನಿರೀಕ್ಷೆ ಇದೆ ಸರ್? ನಿರೀಕ್ಷೆ ಖಂಡಿತ ಇದೆ. ಯಾಕಂದರೆ ಎಲ್ಲ ಕಡೆಯೂ ಕೂಡ ಇವತ್ತು ತುಂಬ ವಿಜೃಂಭಣೆಯಿಂದ ಶಿವನನ್ನು ಪೂಜೆ ಮಾಡೋವಂಥದ್ದು. ಅದ್ರ ಜೊತೆಗೆ ಇವತ್ತು ಹಿಂದೂ ಸಮಾಜೋತ್ಸವ ತುಂಬ ಒಂದು ಉತ್ಸಾಹದಿಂದ ಬಂದಿದ್ದಾರೆ ಜನ. ನಾನು ಕಳೆದ ಬೇರೆ ಬೇರೆ ಎಲ್ಲ ಒಂದು ಹಿಂದೂ ಸಮಾಜೋತ್ಸವಗಳಲ್ಲೂ ಕೂಡ ಇದೇ ರೀತಿಯ ಉತ್ಸಾಹವನ್ನು ನೋಡಿದ್ದೆ. ಇವತ್ತು ಅದಕ್ಕಿಂತ ಡಬಲ್ ಉತ್ಸಾಹದಲ್ಲಿ ಇವತ್ತು ಜನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. HSR ಬಡಾವಣೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. RSSಗೆ ಅಂದರೆ ಶತಮಾನೋತ್ಸವ ದಿವಸ ಪ್ರಯುಕ್ತ ನಮ್ಮ ಭಾಗದಲ್ಲಿ, ನಮ್ಮ ವಸತಿಯಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡಬೇಕಾಗಿದೆ. ನಮ್ಮ RSS ಆದೇಶದ ಮೇರೆಗೆ ನಾವು ಇವತ್ತು ಹಿಂದೂ ಸಮಾಜೋತ್ಸವ ನಮ್ಮ ಸೋಮಸುಂದರಪಾಳ್ಯ ಹೊಸಪಾಳ್ಯ ವಾರ್ಡಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ 1000 ಜನ ಬಂದಿದ್ದಾರೆ. ಇಲ್ಲಿಂದ ನಾವು ವಾಜಪೇಯಿ ಗ್ರೌಂಡ್ಗೆ ಪ್ರವಾಸ ಮಾಡ್ತಾಯಿದ್ದೀವಿ, ಇಲ್ಲಿಂದ ಯಾತ್ರೆ ಮಾಡ್ತಾಯಿದ್ದೀವಿ. ನಾವು ಇದರಲ್ಲಿ ಅನೇಕ ಹೆಣ್ಮಕ್ಳು ವಾಲಂಟ್ರಿಯಾಗಿ, ಎಲ್ಲರೂ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ವಾಲಂಟ್ರಿಯಾಗಿ ಬಂದಿದ್ದಾರೆ. ಈ ಒಂದು ಹಿಂದೂಗಳ ಒಂದು ಯಶಸ್ಸಿನ ಒಂದು ಗುಟ್ಟು ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಇವತ್ತು ಶಿವರಾತ್ರಿ ಬೇರೆ, ಇವತ್ತು ಶಿವರಾತ್ರಿ ಪ್ರಯುಕ್ತ ಅವರು ಜಾಗರಣೆ ಇರೋದಕ್ಕೂ ಅವ್ರು ರೆಡಿ ಇದ್ದಾರೆ. ರಾತ್ರಿ ಎಲ್ಲ ಮಾಡಲಿ, ನಾವೆಲ್ಲ ಇರ್ತೀವಿ ಅಣ್ಣ ಅಂತ ಅವರು ಒಂದು ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಅವರು ಈ ಶಿವರಾತ್ರಿ ದಿವಸ ನಿಮಗೂ ಮತ್ತು ಅವ್ರಿಗೆಲ್ಲ ದೇವರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಮಹಿಳೆಯರು ಸೇರ್ತಾರೆ ಅಂದ್ಕೊಂಡಿದ್ರ, ಯಾವುದೋ ರಾಜಕೀಯ ಪಾರ್ಟಿಯ ಫಂಕ್ಷನ್ ಆದರೆ ಬೇರೆ, ಹಿಂದೂ ಸಮಾಜ ಕರೆ ಇಷ್ಟು ಜನ 1000 ಜನ ಸೇರಿದ್ದಾರೆ. ಸೊ ಇದ್ರ ಬಗ್ಗೆ ಅವರು ನಮ್ಮ ಹಿಂದೂ ಬಗ್ಗೆ ಒಂದು ಅಭಿಮಾನವಾಗಿ ಬಂದಿದ್ದಾರೆ. ಇದರಲ್ಲಿ ಮುಸ್ಲಿಮ್ಸು ಬಂದಿದ್ದಾರೆ, ಕ್ರಿಶ್ಚಿಯನ್ಸ್ ಬಂದಿದ್ದಾರೆ, ಫಾದರ್ ಸಮೇತ ಅವರು ಕರ್ಕೊಂಡ್ಬಂದಿದ್ದಾರೆ. ಅವರು ಒಂದು ಏನೋ ಒಂದು ಒಳ್ಳೆಯ ಕಾರ್ಯ ಮಾಡ್ತಾಯಿದ್ದಾರೆ ಈ ಭಾಗದಲ್ಲಿ ಅಂತೇಳಿ ಅವರು ವಾಲಂಟಿಯರ್ ಕರ್ಕೊಂಡ್ಬರ್ತಾ ಇದ್ದಾರೆ. ಅಷ್ಟೊಂದು ಉತ್ಸಾಹದಿಂದ ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಇವತ್ತು ಡೊಳ್ಳು ಕುಣಿತ ಹಾಗೂ ನಗಾರಿ ಇದೆಲ್ಲ ಒಂದೊಂದು ಅದ್ದೂರಿಯಾದ ಮೆರವಣಿಗೆ. ಸೊ ಈ ಮೆರವಣಿಗೆಯನ್ನು ನಮ್ಮ ಶಾಸಕರಾದ ಎಂ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ನಾವು ಹೊರಳಿದ್ದೀವಿ. ಅವರು 4 ಗಂಟೆ ಮೇಲೆ ಕಾಂಪ್ಲೆಕ್ಸಲ್ಲಿ BDA ಕಾಂಪ್ಲೆಕ್ಸಲ್ಲಿ ಪೂಜೆ ಮಾಡಿಬಿಟ್ಟು ಕಲಶ ಆರಾಧನೆ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ನಾವು ವಾಹನದ ಮೆರವಣಿಗೆ ಮುಖಾಂತರ ನಾವು ಇವಾಗ ಹೋಗ್ತಾ ಇದ್ದೀವಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ HSR ವಿಭಾಗದಲ್ಲಿ ಹಿಂದೂ ಸಮಾವೇಶ ಕಾರ್ಯಕ್ರಮನ ಇವತ್ತೊಂದು ದಿವಸ ಹಮ್ಮಿಕೊಂಡಿದ್ದೀವಿ ವಾಜಪೇಯಿ ಸ್ಟೇಡಿಯಮಲ್ಲಿ. ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂಗಳು ಜಾಗೃತರಾಗಬೇಕು ಮತ್ತು ನಮ್ಮ ಹಿಂದೂಗಳ ಬದ್ಧತೆ ಮತ್ತು ಹಿಂದೂಗಳಿಗೆ
ಅರಿವು ಮೂಡಿಸ್ಬೇಕು. ಎಲ್ಲರೂ ಒಗ್ಗಟ್ಟಾಗಿ ಏನೇ ಸಮಾಜದಲ್ಲಿ ಏನೇ ಅಡುಕು ತೊಡಕುಗಳಾದರೆ ಅವನ್ನೆಲ್ಲವನ್ನು ಸರಿದೂಗಿಸ್ಕೊಂಡು ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಹಮ್ಮಿಕೊಂಡವ್ರೆ. ಸಾಕಷ್ಟು ಜನ ಹಿಂದೂಗಳು ಸೇರ್ಕೊಂಡಿದ್ದಾರೆ. ಈಗ ಈ ಭಾಗದಲ್ಲಿ ಬಂದು ಈ ಕಡೆಯಿಂದ ಸ್ವಲ್ಪ ಜನ, ಎಲ್ಲ ಭಾಗಗಳಿಂದ ಸ್ವಲ್ಪ ಜನ ಸೇರಿದು ವಾಜಪೇಯಿ ಸ್ಟೇಡಿಯಮಲ್ಲಿ ಎಲ್ಲರೂ ಸೇರ್ಕೊಳ್ತಾರೆ. ಹಾಗಾಗಿ ನಾವು ಭಾಳ ವಿಜೃಂಭಣೆಯಿಂದ ಹಿಂದೂ ಸಮಾಜನ ಗೌರವದಿಂದ ನಾವು ಒಗ್ಗಟ್ಟಾಗಿ ಸೇರಿ ಜಾಥಾ ಮುಖಾಂತರ ನಾವು ವಾಜಪೇಯಿ ಸ್ಟೇಡಿಯಂಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಬರೋರಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ, ಇದೇ ರೀತಿ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಎಲ್ಲ ಭಾಗಗಳಲ್ಲೂ ಹಿಂದೂ ಸಮಾವೇಶಗಳು ನಡೀತವೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟು ಮಾತೇಳಿ ಜೈ ಹಿಂದೂ, ಜೈ ಶ್ರೀರಾಮ್.